శ్రీ గురుభ్యో నమ. వేదపీఠ విరించి భవశక్రాదిసుర విజ్ఞానదాయక మోద చిన్మయ గాత్ర లోక పవిత్ర సుచరిತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಪಂಚಾಗ್ನಿಹೋತ್ರ ಸಂಧಿ ಅಥವಾ ಅದಕ್ಕೆ ಪಂಚಮಹಾಯಜ್ಞ ಸಂಧಿ ಅಂತ ಕೂಡ ಹೆಸರಿದೆ. ಇದರದು ಸಂಧಿ ಸಾರವನ್ನು ನೋಡೋಣ. ಈ ಸಂಧಿ ಸ್ವಲ್ಪ ಕಷ್ಟ ಇದೆ ಅರ್ಥ ಆಗೋಕ್ಕೆ, ಸ್ವಲ್ಪ ಇಮ್ಯಾಜಿನೇಷನ್ ಬೇಕು. ಇದು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದ್ರೆ ಬರ್ತದೆ. ಇಷ್ಟು ಜನ ಎಲ್ಲ, ಸಾವಿರಾರು ಜನ ಎಲ್ಲ ಕಲಿತಾ ಇದ್ದಾರೆ, ಬರ್ತದೆ. ಸ್ವಲ್ಪ ಪ್ರಯತ್ನ ಪಡಬೇಕು ಅಷ್ಟೇ. ಇದು ನಾನು ಇಂಟ್ರೊಡಕ್ಷನಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಡಿಟೇಲ್ ಕೊಟ್ಟಿಲ್ಲ, ಅದು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇಲ್ಲಿ ಪ್ರತಿಯೊಂದು ನೋಡಿಯೋದು ಸಂಕ್ಷಿಪ್ತವಾದಂಥ ಅರ್ಥವನ್ನು, ನಾವು ವಿಷಯ ಯಾವುದೂ ಬಿಟ್ಟಿಲ್ಲ, ಎಲ್ಲ ವಿಷಯನ ಕವರ್ ಮಾಡ್ತಾ ಇದ್ದೀನಿ. ಆದರೆ ಬಹಳ ವಿಸ್ತಾರವಾಗಿ ಅದನ್ನು ವಿಸ್ತಾರ ಮಾಡ್ದೇ ಸಂಕ್ಷಿಪ್ತದಲ್ಲೇ ಎಲ್ಲ ವಿಷಯವನ್ನು ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇದು ಸಂಧಿಸಾರ ಬಹಳ ಮಹತ್ವದ್ದು. ಅದಕ್ಕೆಲ್ಲರೂ ಕೇಳಬೇಕು. ತುಂಬ ಜನ ಇದಕ್ಕೆ ಸಂಧಿಸಾರಕ್ಕೆ ಅಷ್ಟು ಮಹತ್ವ ಕೊಡ್ತಾ ಇಲ್ಲ. ಅದು ಸರಿಯಲ್ಲ. ಅದು ಸರಿಯಾಗಿ ಕೇಳಬೇಕು ಅದನ್ನು. ಮತ್ತು ಇದು ಒಂದಕ್ಕೊಂದು ಕನೆಕ್ಷನ್ ಇದೆ. ಹಿಂದಿನ ಸಂಧಿಗೆ ಈಗಿನ ಸಂಧಿಗೂ, ಹಿಂದಿನ ನುಡಿಗೂ ಈಗಿನ ನುಡಿಗೂ ಸಂಬಂಧ ಇರ್ತದೆ, ಕನೆಕ್ಷನ್ ಇರ್ತದೆ. ಅದಕ್ಕೆಲ್ಲನೂ ಕೇಳಬೇಕು ದಯವಿಟ್ಟು. ಆವಾಗ ನಿಮ್ಮ ಹರಿಕಥಾಂಸಾರ ಸರಿಯಾಗಿ ಅಧ್ಯಯನ ಮಾಡಲಿಕ್ಕೆ ಆಗ್ತದೆ. ಗುರುಗಳ ಅನುಗ್ರಹ ಆಗಲಿ, ನಿಮಗೆಲ್ಲ ಗುರುಗಳ ಅನುಗ್ರಹ ಆಗಲಿ, ಅಧ್ಯಯನ ಆಗಲಿ ಅಂತ ಪ್ರಾರ್ಥನೆ ಮಾಡೋದು ಇಷ್ಟೇ ನಾನು ಮಾಡಬಲ್ಲೆ ಅಷ್ಟೇ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಿಲ್ಲ. ನಿಮಗೇನೆ ಶ್ರೇಷ್ಠವಾದಂಥ ಗ್ರಂಥ, ಅದರದ್ದು ನಿಮಗೆ ಆಯುಷ್ಯದಲ್ಲಿ ನಿಮಗೆ ಭಾಳ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದನ್ನು ಪಂಚಾಗ್ನಿಹೋತ್ರ ಸಂಧಿಯ ಸಂಧಿ ಸಾರವನ್ನು ನೋಡೋಣ. ಇನ್ನು ಇಲ್ಲೇ ಮೊದಲನೇ ನುಡಿಯಲ್ಲಿ ಇದು ಜನನಿ ಪಿತ ಭೂವಾರಿಂದ ವಾರಿದ ಅಂಬರ ವಾರಿ ಅಂಬರ ಎನಿಪ ಪಂಚ ಅಗ್ನಿಯಲ್ಲಿ ಅಂತ ಹೇಳಿದ್ರು. ಪಂಚ ಅಗ್ನಿ ಅಂತ ಇಂಟ್ರೊಡಕ್ಷನ್ ಹೇಳಿದ್ದಾನೆ. ಪಂಚ ಅಗ್ನಿಯಲ್ಲಿ ಅಂತಂದ್ರೇನು, ನಮ್ಮ ಜೀವಕ್ಕೆ ಈ ಸೂರ್ಯದೇಹ ಶರೀರ ಬರಬೇಕು ಅಂತಂದರೆ ಈ ಮಹಾಭೂತಗಳ ಸಂಪರ್ಕ ಬರಬೇಕು, ಅದರ ಅಂಟು ನಮಗೆ ಆಗಬೇಕು. ಈ ಪಂಚಮಹಾಭೂತದಿಂದ ಎಲ್ಲ ಸಪ್ತಧಾತುಗಳು, ಇಂದ್ರಿಯಗಳು ಎಲ್ಲ ತಯಾರಾಗ್ತದೆ, ಮಿಶ್ರಣ ಆಗಿ ತಯಾರಾಗ್ತದೆ. ಇದೇ ಇಂಟ್ರೊಡಕ್ಷನ್ ಹೇಳಿದ್ದೀನಿ ನಾನು. ಅದಕ್ಕೋಸ್ಕರ ಈ ಪಂಚಮಹಾಭೂತದ ಅಂಟು ಆಗಬೇಕು ಅಂತಂದರೆ ದೇವತೆಗಳು ಹೋಮ ಮಾಡ್ತಾರೆ ಅಂತ. ಅದಕ್ಕೆ ಇದರಲ್ಲಿ ಈ ಪಂಚ ಅಗ್ನಿ ಯಾವುದು ಅಂತ ನಾನು ಇಂಟ್ರೊಡಕ್ಷನ್ ಹೇಳುವಾಗ ಆಕಾಶದಿಂದ, ಯಾಕಂದರೆ ಹೋಮ ಶುರು ಆಗೋದು ಆಕಾಶದಿಂದ. ಆಕಾಶ, ಪರ್ಜನ್ಯ, ಭೂಮಿ, ತಂದೆ ತಾಯಿ, ಈ ರೀತಿಯಾಗಿ ಹೇಳಿದೆ ನಾನು. ಆದರೆ ಇಲ್ಲಿ ಜನನಿ ಪಿತ ಭೂವಾರಿದ ಅಂಬರ ಅಂತ ಈ ರೀತಿ ಕೊಟ್ಟಿದ್ದಾರೆ. ಅಂದರೆ ತಾಯಿಗೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತ. ತಾಯಿದಿಂದ ನಮಗೆ ಆಗ್ತದೆ. ತಾಯಿಗಿಂತ ಮೊದಲು ತಂದೆ, ಅದಕ್ಕಿಂತ ಮೊದಲೇ ಅದಕ್ಕಿಂತ ಮೊದಲೇ ನೀರು, ಅದಕ್ಕಿಂತ ಮೊದಲೇ ಆಮೇಲೆ ಆಕಾಶ, ಈ ರೀತಿಯಾಗಿ ಈ ಸೀರಿಯಲ್ನೇ ಕೊಟ್ಟಿದ್ದಾರೆ. ಅದನ್ನು ಸರಿಯೇ. ಅದಕ್ಕೆ ಅಲ್ಲಿ 5 ಅಗ್ನಿ, ಇದೆಲ್ಲ ಈ 5 ಸ್ಥಾನದಲ್ಲಿ ಅದು ಅಗ್ನಿ ಅಂತ ಅನಿಸ್ಕೊಳ್ತದೆ. ಅಲ್ಲಿ ಅಗ್ನಿಯಲ್ಲಿ ಈ ದೇವತೆಗಳು ಹೋಮ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಶಬ್ದವನ್ನು ಇಟ್ಟಿದ್ದಾರೆ, ತ್ರಿವಿಂಶತಿ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ. ತ್ರಿವಿಂಶತಿ ಅಂತಂದ್ರೆ 30 ಆಯಿತು. ಇದು 5 ಅಗ್ನಿಗಳು ಇವೆ. 5 ಅಗ್ನಿ ಆದಮೇಲೆ ಅಲ್ಲಿ ಒಂದೊಂದು ಅಗ್ನಿಯಲ್ಲಿ ಒಂದೊಂದು ಭಗವದ್ ರೂಪವನ್ನು ಹೇಳಿದೆ ನಾನು. ಅದರಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ 5 ರೂಪಗಳನ್ನು ಹೇಳಿದೆ. ಮತ್ತು ಇದನ್ನು 30ಕ್ಕೆ ಹೇಗೆ ನಾವು ಇದು ಹಚ್ಚಬೇಕು ಅಂತಂದರೆ, ಒಂದು ಯಜ್ಞ ಮಾಡಿದರೆ ಅಲ್ಲಿ ಯಜ್ಞದ ಅಂಗಗಳು ಏನೇನು ಇರ್ತಾವೆ. ಒಂದು ಯಜ್ಞದ ಅಂಗಗಳು ಅಂತಂದರೆ ಅಲ್ಲಿ ಸಮಿದೆ ಇರ್ತದೆ. ಸಮಿದೆ ಅಂತಂದರೆ ಕಟ್ಟಿಗೆ ಹಾಕಿರ್ತೀವಿ. ಆಮೇಲೆ ರಶ್ಮಿ, ಧೂಮ ಅಂತಂದರೆ ಹೊಗೆ ಬರ್ತದೆ. ಅಲ್ಲಿ ಒಂದು ಯಜ್ಞ ಮಾಡಿದರೆ ಒಂದು ಹೊಗೆ ಬರ್ತದೆ. ಆಮೇಲೆ ಅರ್ಚಿ ಇರ್ತದೆ. ಅದು ಅರ್ಚಿ ಅಂತಂದರೆ ಜ್ವಾಲೆ, ಉರಿ ಬರ್ತದೆ, ಜ್ವಾಲೆ ಬರ್ತದೆ. ಆಮೇಲೆ ಅಂಗಾರ ಅಂತಂದರೆ ಕೆಂಡ ಆಗ್ತದೆ, ಅಲ್ಲಿ ಕೆಂಡ ಇರ್ತದೆ. ಆಮೇಲೆ ವಿಸ್ಫುಲಿಂಗ ಅಂತಂದರೆ ಕಿಡಿಗಳಿರ್ತದೆ. ಅಂದರೆ ಒಂದು ಯಜ್ಞ ಮಾಡಿದರೆ ಅಲ್ಲಿ ಒಂದು ಕಾಷ್ಠ ಇರ್ತದೆ, ಹೊಗೆ ಇರ್ತದೆ, ಜ್ವಾಲೆ ಇರ್ತದೆ, ಕೆಂಡ ಇರ್ತದೆ, ಆಮೇಲೆ ಕಿಡಿ ಇರ್ತದೆ. ಒಂದು ಹೋಮ ಅಂದರೆ ಇಷ್ಟು.
ಈ ಒಂದೊಂದು ಯಜ್ಞದಲ್ಲಿ ಇಷ್ಟು ಭಾಗಗಳು ಇರ್ತದೆ. ಈ ಭಾಗದಲ್ಲಿ ಭಗವತ್ ರೂಪಗಳು ಇವೆ. ಸೊ ಮೇನ್ ಈಗ ಫಾರ್ ಎಕ್ಸಾಂಪಲ್ ಆಕಾಶದಲ್ಲಿ ನಾರಾಯಣ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ ಹೇಳ್ತಾರೆ. ಒಂದು ನಾರಾಯಣ ಒಂದು ರೂಪ ಆಯಿತು. ಇಂತು ಮುಂದೆ ಈ 5 ಭಾಗಗಳಿದೆಯಲ್ಲ, ಈ 5 ಭಾಗದಲ್ಲಿ ಹೇಗೆ ಇರ್ತದೆ ಅಂದರೆ ನಾರಾಯಣ 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 ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ, ಹೀಗೆ 5 ಈ ರೀತಿಯಾದಂಥ 5 ರೂಪಗಳು. ಮೊದಲೇದು ಬರೀ ನಾರಾಯಣ ರೂಪ ಆಯಿತು. ಆಮೇಲೆ ನಾರಾಯಣ 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 ಸಂಕರ್ಷಣ, ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ, 5 ರೂಪ ಆಯಿತು. ಸೊ ಮೊದಲೇದು 1 ರೂಪ. ಸೊ ಈಗ 6 ಆಯಿತು. ಸೊ ಒಂದೊಂದು ಯಜ್ಞದಲ್ಲಿ ಭಗವಂತನ 6 ರೂಪ ಆಯಿತು. ಈ 6 ರೂಪ ಇಟ್ಟು 5 ಜಾಗದಲ್ಲಿ ಹೋಮ ಆಗ್ತದೆ. ಸೊ ಹೀಗೆ 6 ಇಲ್ಲೇ 30. ಹೀಗೆ ಈ 5 ಅಗ್ನಿಯದಲ್ಲಿ ದೇವತೆಗಳು ಹೋಮ ಮಾಡ್ತಾರೆ. ಅಲ್ಲಿ ಭಗವಂತಂದು ಈ 30 ರೂಪಗಳ ಚಿಂತನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿ ಕೂಡ ನಾನು ಎಲ್ಲ ವಿಷಯವನ್ನು ನಾನು ಎಲ್ಲ ಕವರ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಅಧ್ಯಯನ ಮಾಡಿದರೆ ಸರಿ ಹೋಗ್ತದೆ. ಇಷ್ಟು ಜನ ಸಾವಿರಾರು ಜನ ಅಧ್ಯಯನ ಮಾಡ್ತಾ ಇದ್ದಾರಲ್ಲ, ಆಗ್ತಾ ಇಟ್ ಈಸ್ ಪಾಸಿಬಲ್. ಸ್ವಲ್ಪ 1 ಅವರ್ ಇದಕ್ಕೋಸ್ಕರ ಹರಿಕಥಾಂಸಾರಕ್ಕೋಸ್ಕರ ಅಂತಲೇ ಇಡಬೇಕು. ಇನ್ನು ಅಡುಗೆ ಮಾಡೋಕ್ಕೋಸ್ಕರ 2 ಅವರ್ 2 ಗಂಟೆ ಅದಕ್ಕೋಸ್ಕರ ಅಂತ ಇಡ್ತೀವಲ್ಲ, ಹಾಗೆ ಅಷ್ಟೇ ಮಹತ್ವದ್ದು, ಅದರಷ್ಟೇ ಮಹತ್ವದಿದೆ. ಇದು 1 ಅವರ್ ಅಧ್ಯಯನ ಮಾಡೋಕ್ಕೋಸ್ಕರ ಅಂತಲೇ ಇಡಬೇಕು. ಸೊ ಅದಕ್ಕೆ ಈಗ ಹೀಗೆ ದಿವಸಗಳೆಂಬ ಸಮಿತಿಗಳನ್ನು ನಿರಂತರ ಹೋಮಿಸುತ್ತಾ ಪಾವನಕ್ಕೆ ಪಾವನಪ್ಪ ಪರಮ ಬೇಡು ಪರಮ ಸುಖ. ಇದು ಒಂದೊಂದು ದಿವಸಕ್ಕೂ ಎಷ್ಟು ಎಲ್ಲ ಹೋಮಗಳನ್ನು ಮಾಡ್ತಾರೆ ದೇವತೆಗಳಂತ. ದಿನನಿತ್ಯ ನಾವು ಚಿಂತನೆ ಮಾಡಬೇಕು. 30 ರೂಪಗಳ ಚಿಂತನೆ ಮಾಡಬೇಕು ಅಂತ. ಆ 30 ರೂಪಗಳು ಹೇಗೆ ಬರ್ತದೆ ಅಂತ ವಿಸ್ತಾರವಾಗಿ ಮುಂದಿನ ನುಡಿಯಿಂದ ಶುರು ಆಗ್ತದೆ. ಸೊ ಮೊದಲೇ ನುಡಿಯಲ್ಲಿ 5 ಅಗ್ನಿಗಳು ಯಾವ, ಆಯಾ ಅಗ್ನಿಗಳಲ್ಲಿ ಎಷ್ಟೆಷ್ಟು ಹೇಗೆ ಹೋಮ ಮಾಡ್ತಾರೆ, ಅಲ್ಲಿ ಭಗವತದ್ದು 30 ರೂಪಗಳು ಬರ್ತದೆ ಅಂಥದ್ದನ್ನು ಅಷ್ಟು ಹೇಳಿ ಅದಕ್ಕೆ ಪಾವನಕ್ಕೆ ಪಾವನ ಅಂದರೆ ಪವಿತ್ರತೆಗೆ ಪಾವಿತ್ರವನ್ನು ಕೊಡುವಂಥ ಭಗವದ್ ರೂಪಗಳು ಇವೆಲ್ಲ. ಒಂದು ಯಾವುದೋ ಒಂದು ಪದಾರ್ಥ ಪವಿತ್ರವಾಗಿ ಇದೆ ಅಂತಂದರೆ ಅದಕ್ಕೆ ಪಾವಿತ್ರ ಬರುವಂಥದ್ದು ಗುಣ ಬಂದಿರ್ತದೆ. ಅದು ಯಾಕೆ ಬರ್ತದೆ ಅಂತಂದರೆ ಭಗವಂತ ಕೊಟ್ಟಿರ್ತಾನೆ ಅಂತ. ಅಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ, ಭಗವಂತ ಇರ್ತಾನಲ್ಲಿ, ಅದಕ್ಕೆ ಅದು ಪವಿತ್ರ ಅನಿಸ್ಕೊಳ್ತದೆ ಅಂತ ಕೂಡ ಹೇಳ್ತಾರೆ. ಸೊ ಈ ರೀತಿಯಾಗಿ ಮೊದಲೇ ನುಡಿಯಲ್ಲಿ ಇಡೀ ಸಂಧಿದ ಒಂದು ಸಾರವನ್ನು ಇಟ್ಟಿರ್ತಾರೆ ಜಗನ್ನಾಥದಾಸರು. ಆಮೇಲೆ ಅದೇ ಒಂದು ವಿಷಯವನ್ನು ಅದು ಈ ಸಂಧಿಯಲ್ಲಿ ವಿಷಯ ಏನು ಅನ್ನೋದನ್ನು ಹೇಳ್ತಾ ಇರ್ತಾರೆ. ಅದನ್ನು ಮುಂದೆ ವಿಸ್ತಾರವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು 2ನೇ ನುಡಿಯಲ್ಲಿ ಮೊದಲನೇ ಅಗ್ನಿ ಹೇಳ್ತಾರೆ, ಗಗನ ಪಾವಕ ಅಗ್ನಿ ಅಂದರೆ ಆಕಾಶವೇ ಅಗ್ನಿ ಆಯಿತು. ಅಲ್ಲೇ ಸಮಿಧೆ ರವಿ ಅಂತಂದರೆ ಸೂರ್ಯನೇನಂತಾಯಿತು, ಸಮಿಧೆ ಆಯಿತು. ಸಮಿಧೆ ಅಂತ ನಾವು ಕಟ್ಟಿಗೆ ಹಾಕ್ತೀವಲ್ಲ ಅದನ್ನು. ರಶ್ಮಿಗಳೇ ಧೂಮವು. ಧೂಮ ಅಂತಂತಂದರೆ ಏನು, ಹೊಗೆ ಅಂತಂದ್ರೆ ಏನು, ಈ ರಶ್ಮಿಗಳೇನು ಬರ್ತಾವೆ ಸೂರ್ಯನು, ಅದನ್ನೇ ಧೂಮ ಅಂತ ಆಗ್ತದೆ. ಆಮೇಲೆ ಅರ್ಚಿ ಏನಿಪ್ಪದೆ ಹಗಲು. ಈ ಹಗಲೇನದೆ ಅದೇ ಅರ್ಚಿ ಆಗ್ತದೆ ಅಂತ. ಅರ್ಚಿ ಅಂತಂತಂದರೆ ಜ್ವಾಲೆ. ಈ ಹಗಲೇನದೆ ಅದೇ ಆ ಹೋಮಕ್ಕೆ ಬರೋಲ್ಲಂಥ ಅದು ಜ್ವಾಲೆಗಳನ್ನೇ ಅದೇ ಇದು ಹಗಲು ಆಗ್ತದೆ ಅಂತ. ನಕ್ಷತ್ರಗಳೇ ಕಿಡಿಗಳೇ ಆಗ್ತದೆ, ಅದಕ್ಕೆ ವಿಸ್ಫುಲಿಂಗ ಅಂತ ಹೇಳ್ತಾರೆ. ಸೊ ಈ ನಕ್ಷತ್ರಗಳು ಏನು ಆಕಾಶದಲ್ಲಿ ಅದೇ ಕಿಡಿಗಳು ಆಗ್ತವೆ ಅಂತ. ಚಂದ್ರಮ ಅಂಗಾರ, ಚಂದ್ರನೇ ಅಂಗಾರ ಆಗ್ತಾನೆ. ಅಂಗಾರ ಅಂತಂದ್ರೆ ಕೆಂಡ. ಸೊ ಇಲ್ಲಿ ಏನೇನಾಯಿತು, ಇಲ್ಲಿ ಕಾಷ್ಟ ಆಯಿತು, ಧೂಮ ಹೊಗೆ ಆಯಿತು, ಉರಿ ಆಯಿತು, ಕೆಂಡ ಆಯಿತು, ಕಿಡಿ ಆಯಿತು. ಈ 5 ಭಾಗ ಆಯಿತು. ಈ ಒಂದೊಂದು ಭಾಗದಲ್ಲಿ ನಾಗಳು ಹೇಳಿದಂತೆ ಮೂಲ ನಾರಾಯಣ ರೂಪಿ ಪರಮಾತ್ಮ. ಈ ಆಕಾಶದಲ್ಲಿ ಏನು ಯಜ್ಞ ಆಗ್ತದೋ ಅಲ್ಲಿ ಅಗ್ನಿ ಏನಂತಿದೆ, ಅಲ್ಲಿ ಆಕಾಶವೇ ಅಗ್ನಿ ಆಗ್ತದೆ. ಅಲ್ಲಿ ಇದೆಲ್ಲ ಭಾಗಗಳು ಇರ್ತವೆ. ಇಲ್ಲಿ ಭಾಗದಲ್ಲಿ ಅಲ್ಲಿ ಭಗವಂತನ ಯಾವ್ಯಾವ ರೂಪ, ಮೂಲ ನಾರಾಯಣ ರೂಪಿ ಪರಮಾತ್ಮ. ಆಮೇಲೆ ನಾರಾಯಣ ವಾಸುದೇವ, ಆಮೇಲೆ ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ. ಈ ರೀತಿಯಾದಂಥದ್ದು ಈ 5 ರೂಪ ಅಥವಾ 6 ರೂಪಗಳು ಒಂದು ಯಜ್ಞದಲ್ಲಿ 6 ರೂಪಗಳು ಆಗ್ತದೆ ಅಂತ ಹೇಳ್ತಾರೆ. ಸೊ ಇದು ಆಕಾಶದಲ್ಲಿ ಆದಂಥದ್ದು ಯಜ್ಞದ ಒಂದು ವಿಷಯವನ್ನು ಇಲ್ಲಿ ಕೊಟ್ಟರು.
ಇನ್ನು ಎರಡನೇ ಯಜ್ಞೆಯಲ್ಲಿ ಮಾಡ್ತಾರೆ ಪರ್ಜನ್ಯ, ಪಾವಕನು ಪರ್ಜನ್ಯ. ಪರ್ಜನ್ಯ ಅಂತಂದ್ರೆ ಮಳೆ ಹನಿಗಳು ಬರ್ತಾ ಇರ್ತಲ್ಲ, ಅಲ್ಲಿ ಅದು ಏನಾಗ್ತದೆ, ಅಲ್ಲಿ ಅದೇ ಅಗ್ನಿ ಅಂತ, ಈ ಪಾವಕ ಏನಿದೆ ಅದು ಅಗ್ನಿ ಅಂತ ಹಿಡಿತಾರೆ. ಅಲ್ಲಿ ಅಗ್ನಿ ಅಲ್ಲೇ ಹೋಮ ಮಾಡ್ತಾರೆ, ಅಂದರೆ ಅಲ್ಲೇ ಹೋಮ ಮಾಡ್ತಾರೆ, ಅದೇ ಅಗ್ನಿ ಆಗ್ತದೆ. ಆಮೇಲೆ ಪಾವಕನು ಪರ್ಜನ್ಯ, ಆಮೇಲೆ ಸಮಿಧೆಯು ಪ್ರವಾಹಪತಿ, ಆಮೇಲೆ ಸಮಿಧೆ ಆಗ್ತದೆ, ಪ್ರವಾಹಪತಿ ಆಗ್ತದೆ. ಆಮೇಲೆ ಧೂಮಗಳೇ ಮೇಘಾವಗಳೇ ಅರ್ಚನೆ. ಅಲ್ಲಿ ಧೂಮಗಳೇ ಅಂತಂದ್ರೇನು, ಧೂಮ ಅಂತಂದ್ರೇನು ಹೊಗೆ ಅಂತಂದರೆ ಮೇಘಗಳೇನಿರ್ತಾವೋ ಅದನ್ನೇನಾಗ್ತದೆ, ಈಗ ಮಳೆ ಬರ್ತದೆ ಅಲ್ಲಿ ಮೇಘಗಳಿರ್ತದೆ, ಅದೇನಾಗ್ತದೆ, ಅದು ಧೂಮಗಳೇ ಆಗ್ತವೆ. ಆಮೇಲೆ ಅರ್ಚಿ ಅಕ್ಷಣೆ ಪ್ರಭೆ, ಆಮೇಲೆ ಗರ್ಜನೆ ಆಗ್ತದೆ, ಅದೇ ಕಿಡಿ ಆಗ್ತದೆ ಅಂತಾನೆ. ಮಹೇಸುದು ಅಂಗಾರ, ಸಿಡಿಲೇದುದು ಅಂಗಾರ ಆಗ್ತದೆ. ಈ ವಿಧ ಅಗ್ನಿಯ ಅಬ್ಜಾರ್ಚನ ಅನ್ನೋದಿನ ಪರಮ ಭಕ್ತಿಯಲ್ಲಿ. ಈ ವಿಧದಲ್ಲಿ ಅಂದರೆ ಇಲ್ಲಿ ಎರಡನೇ ಹೋಮ ಅಂದರೆ ಪರ್ಜನ್ಯದಲ್ಲಿ. ಆ ಪರ್ಜನ್ಯದಲ್ಲಿ ಯಾವ್ದ್ಯಾವುದು ಕಾಷ್ಟ, ಯಾವುದು ರಶ್ಮಿ, ಯಾವುದು ಅದು ಅಂದರೆ ಹೊಗೆ ಯಾವುದು, ಧೂಮಿ ಯಾವುದು, ಜ್ವಾಲೆ ಯಾವುದು, ಕಿಡಿ ಯಾವುದು, ಕೆಂಡ ಯಾವುದು, ಇದನ್ನೆಲ್ಲ ಹೇಳಿದರು. ಸೊ ಇಲ್ಲಿ ಕೂಡ ಇನ್ನು ಭಗವದ್ ರೂಪಗಳ 6 ರೂಪಗಳು ಬರಬೇಕು. ಇಲ್ಲಿ ಪಾವಕದ ಇಲ್ಲಿ ಭಗವದ್ ರೂಪದ ಯಾವುದು ಯಾವುದು ಭಗವದ್ ರೂಪ ಇಲ್ಲಿ ನಿಯಮನ ಮಾಡ್ತಾ ಇದ್ದಾರೆ, ಇಲ್ಲಿ ವಾಸುದೇವ, ಪರ್ಜನ್ಯದಲ್ಲಿ ವಾಸುದೇವ ಪರಮಾತ್ಮ. ಇನ್ನು ಇಲ್ಲಿ ಯಾವುದು ಬರ್ತದೆ, ಭಗವದ್ ರೂಪ ಯಾವುದು ಬರ್ತದೆ, ಸೊ ಮೊದಲು ನಾರಾಯಣ, ಆಮೇಲೆ ವಾಸುದೇವ ಆಯಿತಾ. ಅಲ್ಲ, ವಾಸುದೇವ, ಈಗ ಎರಡನೇದು ವಾಸುದೇವ ಅಂತು. ಅದಕ್ಕೆ ಇವಾಗ ಇಲ್ಲಿ ಲೆಫ್ಟ್ ಸೈಡ್ ಎಲ್ಲ ವಾಸುದೇವ ಬರ್ತದೆ. ವಾಸುದೇವ ನಾರಾಯಣ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ. ಸೊ ಮೇನ್ ಯಾವುದು ಇರ್ತದೋ ಅದು ಲೆಫ್ಟ್ ಸೈಡು, ಅದ್ರ ಮುಂದ್ಗಡೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಇದು ಜೋಡಿಸ್ಕೋಬೇಕು. ಹೀಗೆ ಅದು ಅಂತರ್ಗತನಾಗಿ ಅಂದರೆ ಉದ್ಭೂತ ಅಂತ ಇರ್ತದೆ. ಅಷ್ಟು ಡೀಟೇಲಾಗಿ ಹೇಳಿ ತಿರ್ಗ ಬಹಳ ವಿಸ್ತಾರ ಆಗ್ತದೆ, ಸಂಕ್ಷಿಪ್ತವಾಗಿ ಹೇಳ್ತಾ ಇರ್ತೀನಿ. ಸೊ ಇದು ಜ್ಞಾಪಕ ಇಡೋದು ಹೇಗೆ ಅಂತಂದರೆ, ಮೇನ್ ಹೆಸರೇನಿದೆಯಲ್ಲ ಅದನ್ನು ಲೆಫ್ಟ್ ಸೈಡ್ ಇಟ್ಕೋಬೇಕು. ಅದರ ಮುಂದೆ ನಾರಾಯಣ ವಾಸುದೇವ ಸಂಕರ್ಷ ಪ್ರದ್ಯುಮ್ನ ಅನಿರುದ್ಧ ಇದೆಲ್ಲ ಹೆಸರು ಇಟ್ಕೊಂಡ್ಬಿಡ್ಬೇಕು. ಅದು ಹೆಸರು ಬರ್ತದೆ. ಈಗ ಮೊದಲೇದಕ್ಕೆ ನಾರಾಯಣ ಮೇನಿತ್ತು, ಸೊ ಅದಕ್ಕೆ ಮೇಲೆ ಎಲ್ಲ ಕಡೆಯಿಂದ 5 ಸರ್ತಿ ನಾರಾಯಣ ಬರ್ಕೊಂಡ್ಬಿಟ್ವಿ. ಮೇಲೆ ನಾರಾಯಣ, ಆಮೇಲೆ ನಾರಾಯಣ ಬರ್ಕೊಂಡ್ವಿ. ಅದರ ಪಕ್ಕದಲ್ಲಿ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ರೀತಿ ಬರ್ಕೊಂಡ್ಬಿಟ್ವಿ. ಸೊ ಇದು 5 ಪೇರ್ ಆಯಿತು, ಮೇಲಿಗೊಂದು 5 ಪೇರ್ ಆಯಿತು. ಇನ್ನು ಎರಡನೇದಕ್ಕೆ ವಾಸುದೇವ ಬಂತು, ಅದಕ್ಕೆ ಇಲ್ಲಿ ಲೆಫ್ಟ್ ಸೈಡು ಪೂರ್ತಿ ಎಲ್ಲ 5 ಸರ್ತಿ ವಾಸುದೇವ ಬರ್ಕೊಂಡ್ಬಿಡ್ಬೇಕು. ವಾಸುದೇವ ಮುಂದುಗಡೆ ಈ ತಿರ್ಗಾ ಇದು ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಇದು ಬರ್ಕೊಂಡ್ಬಿಡಬೇಕು. ಸೊ ಅದು ಆ ಜೋಡಿ ಬರ್ತದೆ. ಸೊ ಹೀಗೆ ಆ ಜೋಡಿ ಎಲ್ಲ ವ್ಯತ್ಯಾಸ ಆಗ್ತದೆ. ಸೊ ಪ್ರತಿಯೊಂದು ಅಗ್ನಿಯಲ್ಲಿ ಈ ರೀತಿಯಾಗಿ ಭಗವಂತನ ರೂಪಗಳ ಚಿಂತನೆ ಮಾಡಬೇಕು ಅಂತ. ಸೊ ಮೊದಲನೇ ನುಡಿಯಲ್ಲಿ ಜನರಲ್ ಆಗಿ 5 ಅಗ್ನಿಗಳಲ್ಲಿ ಯಾವ್ಯಾವ್ದು ಬರ್ತದೆ, ಅಲ್ಲಿ 30 ರೂಪಗಳು ಹೇಗೆ ಬರ್ತದೆ ಅಂತ ಹೇಳಿಬಿಟ್ಟು, ಇನ್ನು ಒಂದೊಂದು ಅಗ್ನಿಯಲ್ಲಿ 5 ರೂಪಗಳು ಭಗವಂತನ ಹೇಗೆ ಬರ್ತದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ 4ನೇ ನುಡಿಯಲ್ಲಿ ಇನ್ನು ಧರಣಿ ಎಂಬುದೇ ಅಗ್ನಿ. ಇನ್ನು 3ನೇ ಅಗ್ನಿ ಯಾವ ತೊಗೊಂಡಿದ್ದಾರೆ, ಧರಣಿಯಲ್ಲಿ. ಆ ಧರಣಿಯಲ್ಲಿ ಕೂಡ ಒಂದು ಹೋಮ ಮಾಡಿದರೆ ಅಲ್ಲಿ ಕೂಡ ಈ 5 ಭಾಗ ಬಂತಾನೆ. ಸೊ ಇಲ್ಲಿ ಧರಣಿಯಲ್ಲಿ ಮಾಡುವಂಥ ಹೋಮದಲ್ಲಿ ಯಾವ ಭಗವದ್ ರೂಪ ಬರ್ತದೆ, ಸಂಕರ್ಷಣ ಬರ್ತದೆ. ಮೊದಲೇ ನಾರಾಯಣ, ಆಮೇಲೆ ವಾಸುದೇವ, ಆಮೇಲೆ ಸಂಕರ್ಷಣ. ಸೊ ಇಲ್ಲಿ ಲೆಫ್ಟ್ ಸೈಡ್ ಎಲ್ಲನೂ ಸಂಕರ್ಷಣ, ಮೊದಲು ಮೇಲೆ ಸಂಕರ್ಷಣ, ಆಮೇಲೆ 5 ಸತಿ ಸಂಕರ್ಷಣ ಬರ್ಕೋಬೇಕು. ಅದರ ಮುಂದ್ಗಡೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಸೊ ಹೀಗೆ ಅದು ಜೋಡಿ ಬರ್ತದೆ. 5 ಜೋಡಿ ಬರ್ತದೆ, ಒಂದೇ ಬರ್ತದೆ. ಹೀಗೆ 6 ರೂಪಗಳನ್ನು ಬರ್ತದೆ. ಈ ರೀತಿಯಾಗಿ ಬರ್ಕೊಂಡು ಹೋಗ್ಬಿಟ್ರೆ ಅದನ್ನು ಅಲ್ಲಿ ಸೊ ಇಲ್ಲಿ 4ನೇ ನುಡಿಯಲ್ಲಿ ಧರಣಿ ಎಂಬುದೇ ಅಗ್ನಿ. ಧರಣಿಯಲ್ಲಿ ಬಂದಮೇಲೆ ಧರಣಿ ಬರ್ತದೆ, ಅಲ್ಲಿ ಅದು ಅಗ್ನಿ ಆಗ್ತದೆ. ಸಂವತ್ಸರವೇ ಸಮಿದೆ ಯಾವುದಾಗ್ತದೆ, ಸಂವತ್ಸರ ಆಗ್ತದೆ. ವಿಹಾಸವೇ ಹೊಗೆ, ಅಂದರೆ ಈ ಆಕಾಶವೇ ಹೊಗೆ ಆಗ್ತದೆ. ಆಮೇಲೆ ಇರಳು ಉರಿ ಅಂತಂದರೆ ಇಲ್ಲೂ ರಾತ್ರಿ ಇರುಳು
ಈರುಳ್ಳಿನೇ ಹಗಲು ಅದೇ ಆಗ್ತದೆ, ಉರಿ ಆಗ್ತದೆ. ಆಮೇಲೆ ದಿಶೆಗಳೇ ಅಂಗಾರ ಆಗ್ತದೆ. ಅವಾಂತರ ದಿಕ್ವಲಯಗಳು ಕಿಡಿ ಆಗ್ತದೆ. ವರ್ಷ ಎಂಬ ಆಹುತಿಗಳಿಂದಲೇ ವರ್ಷ ಎಂಬುದು ಆಹುತಿ ಆಗ್ತದೆ. ಹೀಗೆ ಇಲ್ಲಿ ಕೂಡ 5 ಭಾಗ ಆಗ್ತದೆ. ಸೊ ಇಲ್ಲಿ ಧರಣಿ, ಮೂರನೇದು ಅಗ್ನಿ ಯಾವುದು? ಧರಣಿ ಆಯಿತು. ಇಲ್ಲೇ ನಿಯಮನ ಮಾಡುವಂತಹ ಭಗವದ್ ರೂಪ ಯಾವುದಾಯಿತು? ಸಂಕರ್ಷಣ ಆಯಿತು. ಈ ಸಂಕರ್ಷಣಾದಿ ಮೊದಲು ಸಂಕರ್ಷಣ ರೂಪಿ, ಅದರದು ಸಂಕರ್ಷಣಾದಿ ಪಂಚರೂಪ ಅಂದರೆ ಸಂಕರ್ಷಣ ನಾರಾಯಣ, ಸಂಕರ್ಷಣ ವಾಸುದೇವ, ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಅನಿರುದ್ಧ. ಈ ರೀತಿಯಾದಂಥ ರೂಪಗಳನ್ನು ಇಲ್ಲಿ ಭಗವಂತ ನಿಯಮನ ಮಾಡ್ತಾನೆ ಅಂತ. ಅಲ್ಲಿ ಇದು ಸಕಲರೊಳಗೆ ಅಧ್ವರ್ಯನಾಗಿ ಸರ್ವರೂಪಾತ್ಮಕ ಚಿಂತಿಸಿತು. ಈ ರೀತಿಯಾಗಿ ಭಗವಂತದ ರೂಪಗಳ ಚಿಂತನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮುಂದಿನ ಅಗ್ನಿ ಯಾವುದು? ಪುರುಷ ತಗೊಂಡಿದ್ದಾರೆ. ಅಲ್ಲಿ ಪುರುಷನಲ್ಲಿ ಕೂಡ ಇದು 5 ಭಾಗನ ಆಯಿತು. ಪುರುಷನೇ ಒಂದು ಅಗ್ನಿ ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲಿ ಹೋಮ ಮಾಡ್ತಾರೆ ದೇವತೆಗಳು. ಅಲ್ಲಿ ಮಾಡಿದಾಗ ಅಲ್ಲೇ ಪುರುಷ ಶಿಖಿ ಅಂತಾರೆ, ಪುರುಷನಿಗೆ ಅಗ್ನಿ ಅಂತ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ಯಾವುದೇನಾಗ್ತದೆ? ವಾಕ್ನೇ ಸಮಿಧೆ ಆಗ್ತದೆ, ಧೂಮ ಕರ್ಣ ಆಗ್ತದೆ, ಇಂದ್ರಿಯಗಳನ್ನೇ ಧೂಮ ಆಗ್ತದೆ. ಆಮೇಲೆ ವರ್ಚಿಯ ಜಿಹ್ವೆ ಆಗ್ತದೆ, ಶ್ರೋತ್ರಗಳ 2 ಕಿಡಿಗಳಾಗ್ತದೆ, ಲೋಚನಗಳ ಅಂಗಾರ ಆಗ್ತದೆ. ಹೀಗೆ ಭುಂಜಿಸುವ ಅನ್ನ ಎದುಕುಲಿಗೆ ವರನಿಗೆ ಅವಧಾನಗಳು ಅಂತೇಳಿ ಅನ್ನ ಮಾಡೋದಂತ ತಿನ್ನುವಂಥ ಅನ್ನಗಳನ್ನೆಲ್ಲ ಅವಧಾನವಂತ ಅವನಿಗೆ ಸಮರ್ಪಣೆ ಮಾಡಬೇಕು ಅಂತ. ಈ ಸಮರ್ಪಣೆ ಮಾಡಿದೆ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ. ಸೊ ಇದರಲ್ಲಿ ಮುಖ್ಯವಾದಂತಹ ವಿಷಯ ಏನಂತಂದರೆ, ಈ ಭೂಮಿಯಲ್ಲಿ ಹೋಮ ಮಾಡ್ತಾರೆ. ಆ ಭೂಮಿಯಲ್ಲಿ ಯಾವುದೋ ಒಂದು ಅನ್ನದ ಕಣ ಅಂದರೆ ತಿನ್ನೋ ಪದಾರ್ಥ, ಅನ್ನ ಅಂತಾರೆ ಅಕ್ಕಿನೇ ಅಂತ ಅರ್ಥ ಅಲ್ಲ, ಯಾವುದೋ ತಿನ್ನೋ ಪದಾರ್ಥದಲ್ಲಿ ಈ ಜೀವನ್ನು ಭಗವಂತ ಬಹಳ ಸೂಕ್ಷ್ಮ ಅದನ್ನು ಸೇರಿಸ್ತಾನೆ. ಅದೇ ಅನ್ನದ ಕಣವನ್ನು ಈ ತಂದೆ ಹೊಟ್ಟೆಯಲ್ಲಿ ಹೋಗೋ ಹಾಗೆ ವ್ಯವಸ್ಥೆ ಮಾಡ್ತಾನೆ ಭಗವಂತ. ಎಷ್ಟು ಅಚಿಂತ ಅದ್ಭುತ ಶಕ್ತಿ ಭಗವಂತನದು. ಆಮೇಲೆ ಆ ಅನ್ನ ಪುರುಷನ ಹೊಟ್ಟೆಯಲ್ಲಿ ಹೋಗ್ತದೆ, ತಂದೆ ಹೊಟ್ಟೆಯಲ್ಲಿ ಹೋಗ್ತದೆ. ಅಲ್ಲಿ ಆ ಜೀವ ಬೆಳೆಸು ಆಗ್ತದೆ. ತಂದೆ ಹೊಟ್ಟೆಯಲ್ಲಿ 3 ತಿಂಗಳು ಇರ್ತದೆ, ಅಲ್ಲಿ ಸ್ವಲ್ಪ ಬೆಳವಣಿಗೆ ಆಗ್ತದೆ. ಆಮೇಲೆ ಅದನ್ನು ತಾಯಿ ಹೊಟ್ಟೆ ಹೋಗ್ತದೆ, ಅಲ್ಲಿ 9 ತಿಂಗಳು ಬೆಳವಣಿಗೆ ಆಗ್ತದೆ, ಆಮೇಲೆ ಹೊರಗಡೆ ಬರ್ತದೆ. ಈ ರೀತಿಯಾಗಿ ಇದು ಸ್ಥೂಲ ದೇಹ ಸಿಗುವಂಥದ್ದು ಕ್ರಮ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮತ್ತೆ ಇಲ್ಲಿ ಇದು 6ನೇದು ಹೇಳ್ತಾ ಇದ್ದಾರೆ, ಇಲ್ಲಿ ಪುರುಷ ಆಯಿತು, ಆಮೇಲೆ ಸ್ತ್ರೀ ಆಯಿತು. ಇನ್ನು ಸ್ತ್ರೀಯಲ್ಲಿ ಕೂಡ ಅದು ಯೋಷಾಗ್ನಿ ತಿಳುವುದು. ಸ್ತ್ರೀಯಲ್ಲಿ ಕೂಡ ಯೋಷಾಗ್ನಿ ಅದನ್ನು ಯೋಗ್ನಿ ಆಗ್ತದೆ, ಉಪಸ್ಥತತ್ವ ಆಗ್ತದೆ, ಸಮಿಧೆ ಕಾಮೋತ್ಪತ್ತಿ ಮಾರ್ಗಗಳು ಇಲ್ಲಿಲ್ಲ ವಿಸ್ತಾರವಾಗಿ ಇದೆ. ಇದನ್ನು ಅಲ್ಲಿ ಕೂಡ ಇದು 5 ಅಗ್ನಿಗಳಲ್ಲಿ ಅಂತ ಬರುವಂಥ 5 ಭಾಗಗಳನ್ನು ಅಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಅಲ್ಲಿ ನಿಯಮನ ಮಾಡ್ತಾನೆ. ಅಲ್ಲಿ ಕೂಡ ಮೊದಲ ಮೇಲೆ ಅನಿರುದ್ಧ ರೂಪಿ ಪರಮಾತ್ಮ, ಆಮೇಲೆ 5 ಸತೆ ಅನಿರುದ್ಧ ಬರ್ಕೊಂಡ್ಬಿಡಬೇಕು. ಆ ಪಕ್ಕದಲ್ಲಿ ಈಗ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ರೀತಿ ಬರ್ಕೊಂಡ್ಬಿಟ್ರೆ ಇಲ್ಲಿ ತಿರ್ಗ 5 ಪೇರ್ ಸಿಗ್ತದೆ. ಸೊ ಹೀಗೆ ನಮಗೆ ಒಂದೊಂದು ಹೋಮದಲ್ಲಿ 6 ಭಗವದ್ ರೂಪ ಬರ್ತದೆ. ಎಲ್ಲ ಸೇರಿ ನಮಗೆ ಅದು 30 ರೂಪಗಳು ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಇದು 7ನೇ ನುಡಿಯಲ್ಲಿ 5 ಅಗ್ನಿಗಳಲ್ಲಿ ಮರೆಯದಲೆ 5 ರೂಪ ಆತ್ಮಕನ 25 ರೂಪ ದಿನವರೆಗೆ ಜನ್ಮಗಳ. ಅಂದರೆ ಇವಾಗ ಮೊದಲ 30 ಅಂತ ಹೇಳಿದ್ರು, ಅಂದರೆ ಅಲ್ಲಿ ಮೇನ್ ರೂಪ ಯಾವುದು ಅಂತ ಅದನ್ನು ಕನ್ಸಿಡರ್ ಮಾಡಿದರು. ಇವಾಗ ಈ ಒಂದೊಂದು ಹೋಮದಲ್ಲಿ ಇರುವಂಥ 5 ಭಾಗ ಏನಿದೆ ಅದನ್ನೇ ತೊಗೊಂಡಿದ್ದಾರೆ. ಈ ಹರಿಕಥಾನುಸಾರದಲ್ಲಿ ಬೇರೆ ಬೇರೆ ರೀತಿಯಾಗಿ ಗಣನೆ ಮಾಡುವಂಥ ಪದ್ಧತಿ ಇದೆ. ಸೊ ಮೊದಲೇ 30 ಅಂತ ಕೌಂಟ್ ಮಾಡಿದರು, ಇಲ್ಲಿ ಇವಾಗ 25 ಅಂತ ಕೌಂಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂದೊಂದರಲ್ಲಿ ಒಂದೊಂದು ಒಂದೊಂದು ಹೋಮದಲ್ಲಿ 5 ಭಾಗ 5 ರೂಪ. ಈಗ 5 ಅಗ್ನಿ ಇದೆ, 5ರಲ್ಲಿ 5 ಹೋಮಗಳಿದೆ, 5ರಲ್ಲಿ 25 ರೂಪಗಳನ್ನು. ಇದೆಲ್ಲ ನಾವು ತಿಳ್ಕೊಂಡು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಅದು ಭಗವಂತ ನಮಗೆ ಒಳ್ಳೆ ಗತಿ ಕೊಡ್ತಾನೆ ಅಂತ. ಇದನ್ನು ದಿನನಿತ್ಯ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಸ್ಪೆಷಲಿ ಇದನ್ನು ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂತಂದರೆ ಇದನ್ನು ಯಾಕಂದರೆ ಮಕ್ಕಳು ನಾವು ನಮ್ಮದು ಹೇಗೆ ಹುಟ್ಟುತ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಇದ್ದಿದ್ದಕ್ಕೆ ಅದಕ್ಕೆ ಅದು ಆ ವಿಷಯ ಇಲ್ಲ ಬಂದಿದ್ದಕ್ಕೆ ಅದಕ್ಕೆ ಅದನ್ನು ಈ ಸಂಧಿ ಪಾರಾಯಣ ಮಾಡಿದರೆ ಒಳ್ಳೆಯ ಸಂತಾನ ಹುಟ್ಟುತ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಗಂಡು ಹೆಣ್ಣು ಹಂಗೇನೇನಿಲ್ಲ,
ಒಳ್ಳೆಯ ಸಂತಾನ ಅಂದರೆ ಧಾರ್ಮಿಕ ಇರಬೇಕು. ಯಾವುದೇ ಸಂತಾನ ಇರಲಿ ಅದು ಧಾರ್ಮಿಕ ಇರಬೇಕು. ಅಂತಹ ಸಂತಾನ ಹುಟ್ಟುತ್ತದೆ ಅಂತ ತಿಳ್ಕೊಂಡು ಇದನ್ನು ಪಾರಾಯಣ ಮಾಡಿಸ್ತಾರೆ ಯಾವಾಗಲೂ. ಅದಕ್ಕೆ ಅದನ್ನು ಇಷ್ಟು 7 ನುಡಿ ಹೇಳ್ತಾರೆ. ಆಮೇಲೆ ಮುಂದಿಂದ 8ನೇ ನುಡಿಯಿಂದ ಇಲ್ಲ ತಿರ್ಗಾ ಲೆಕ್ಕಾಚಾರ ಬರ್ತದೆ. ಎಷ್ಟೆಷ್ಟು ರೂಪದಿಂದ ಅಂದರೆ ಎಷ್ಟೆಷ್ಟು ರೂಪದಿಂದ ಇಲ್ಲಿ ಭಗವಂತ ಒಂದು ಎಷ್ಟೆಷ್ಟು ರೂಪದಿಂದ ಇದ್ದಾನೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಆ ಸಂಖ್ಯೆಯನ್ನು ಹೇಗೆ ನಾವು ಭೋಜನ ಸಂಧಿಯಲ್ಲಿ ಹೇಗೆ ನಾವು ಕಲ್ತಿದ್ವಲ್ಲ, ಹೇಗೆ ಅದನ್ನು ಕೌಂಟ್ ಮಾಡಬೇಕು ಅಂತ ಅನ್ನೋದನ್ನು ಆ ರೀತಿಯಾಗಿ ಕೌಂಟ್ ಮಾಡಬೇಕು ಅಂತ ಅನ್ನೋದನ್ನು ಇಲ್ಲಿ ನಾವು ಅದೇ ಸೇಮ್ ರೂಲ್ ಫಾಲೋಸ್. ಆ ರೂಲ್ ಪ್ರಕಾರ ಇಲ್ಲಿ ನಾವು ಅಂಕಿಯನ್ನು ಮಾಡಬೇಕು ಅಂತ. ಸೊ ಅದಕ್ಕೆ ನಾನು ಈಗ ಇಲ್ಲಿಗೆ 7 ನುಡಿ ಆಯಿತು. ನಾನು ಸ್ವಲ್ಪನೇ ಹೇಳ್ತೀನಿ, ಯಾಕಂದರೆ ಇದು ಸ್ವಲ್ಪ ಕಷ್ಟ ಇದೆ ಅರ್ಥ ಆಗೋಕ್ಕೆ. ಅದಕ್ಕೆ ಅಷ್ಟೇ 20 ನಿಮಿಷದ್ದು ಒಂದು ವಿಡಿಯೋ ಮಾಡೋಣ ಹಾಕ್ತೀನಿ. ಅಷ್ಟೇ ಸ್ವಲ್ಪನೇ ಅಧ್ಯಯನ ಮಾಡಿಕೊಂಡು ಹೋಗಿ. ಇದು ಬಹಳ ಮಹತ್ವವಾದಂಥದ್ದು ವಿಷಯ, ಮಹತ್ವದಂಥ ಗ್ರಂಥ, ಶ್ರೇಷ್ಠವಾದಂಥ ಗ್ರಂಥ. ಇನ್ನು ಗುರುಗಳ ಯಾರ್ಯಾರಿಗೆ ಅನುಗ್ರಹ ಮಾಡ್ತಾರೋ, ಯಾರ್ಯಾರು ಎಷ್ಟೆಷ್ಟು ಅಧ್ಯಯನ ಮಾಡ್ತಾರೋ, ಇದು ಎಲ್ಲ ಯಂಕಪ್ಪಂದು ಸಂಕಲ್ಪ. ಅವ್ರು ಎಷ್ಟು ಮಾಡಿಸ್ತಾನೆ. ಅಲ್ಲಿಗೆ ನೀವು ಹಳೆಯ ಕೂಡ ಎಲ್ಲ ನಾನು ವಿಡಿಯೋ ನೋಡಬೇಕು ಅಂತಂದರೆ ಅಲ್ಲಿ ಕವಿತಾ ತೋರ್ವಿ ಟೈಪ್ ಮಾಡಿದರೆ ಯೂಟ್ಯೂಬ್ಗೆ ಹೋಗಿ ಸರ್ಚ್ನಲ್ಲಿ ಕವಿತಾ ತೋರ್ವಿ ಅಂತಂದರೆ ನನ್ನ ಎಲ್ಲ ವಿಡಿಯೋಸ್ ಎಲ್ಲ ಬರ್ತಾವೆ. ಅದನ್ನೆಲ್ಲ ಫಾಲೋ ಮಾಡಿ, ಸರಿಯಾಗಿ ಅಧ್ಯಯನ ಮಾಡಿ. ಯಾರಿಗೆ ಆಸಕ್ತಿ ಇದೆ ಅವ್ರಿಗೆ ಶೇರ್ ಮಾಡಿ. ಅವ್ರಿಗೆ ಅದು ಹೇಗೆ ನೋಡಬೇಕು ಅನ್ನೋದನ್ನು ಹೇಳ್ಕೊಡಿ ಅವ್ರಿಗೆ. ಎಷ್ಟೋ ಜನಕ್ಕೆ ಆವತ್ತಿಂದ ಹಾಕಿರ್ತೀನಿ ಅಥವಾ ಒಂದು ದಿವಸ ನೋಡ್ತಾರೆ, ಹಳೆ ತಿರ್ಗಾ ಬೇಕು ಅಂತಂದರೆ ಹೇಗೆ ತೆಗಿಬೇಕು ಅಂತಂದ್ರೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಈಗ ಅದಕ್ಕಿನ್ನ ಅವ್ರಿಗೆ ನಾನು ಹೆಂಗೆ ಹೇಳಬೇಕು ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ದವ್ರಿಗೆ ನಾವು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡಿ. ಎಲ್ಲರಿಗೂ ನಮಸ್ಕಾರ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನಿ ದೇತಾ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.